ಅಥವಾ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಆದರೆ ಈ ಮುಷ್ಕರ ಹೋರಾಟದಲ್ಲೂ ಭಿನ್ನಾಭಿಪ್ರಾಯನ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಷಣ್ಮುಗಪ್ಪ ಚೆನ್ನಾರೆಡ್ಡಿ ನಡುವೆ ಲಾರಿ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಲಾರಿ ಮಾಲೀಕರ ಸಂಘದಲ್ಲಿ ಬಿರುಕು ಮೂಡಿದಂತೆ ಕಂಡು ಬರ್ತಾ ಇದೆ. ಷಣ್ಮುಗಪ್ಪ ಕರೆ ನೀಡಿದ ಮುಷ್ಕರಕ್ಕೆ ಚೆನ್ನಾರೆಡ್ಡಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮಧ್ಯರಾತ್ರಿಯಿಂದಲೇ ಲಾರಿ ಮಾಲೀಕರ ಸಂಘದ ಮುಷ್ಕರ ನಡೀಬೇಕು, ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇವತ್ತಿನಿಂದಲೇ ಅಧ್ಯಕ್ಷ ಷಣ್ಮುಗಪ್ಪ. ಹೀಗಾಗಿ ಸಹಜವಾಗಿ ಕುತೂಹಲ ಕೆರಳಿಸಿದೆ ಅಧ್ಯಕ್ಷ ಷಣ್ಮುಗಪ್ಪ ಅವರ ಸುದ್ದಿಗೋಷ್ಠಿ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಒಕ್ಕೊರಲಿನ ಹೋರಾಟ ಆದ್ರೇನೆ ಆ ಹೋರಾಟಕ್ಕೆ ಸರಿಯಾದ ಫಲಶ್ರುತಿ ಸಿಗಬಹುದಾದ ಸಾಧ್ಯತೆ, ಆದ್ರೆ ಇನ್ನು ಹೋರಾಟ ಪ್ರಾರಂಭಕ್ಕೆ ಮುಂಚೆನೆ ಭಿನ್ನಾಭಿಪ್ರಾಯ, ಹೀಗ್ಯಾಕೆ? ಅಂದ್ರೆ ಪ್ರಮುಖವಾಗಿ ಇದೀಗ ಷಣ್ಮುಗಪ್ಪ ಹಾಗೆ ಚಿನ್ನಾರೆಡ್ಡಿ ಇಬ್ರು ಕೂಡ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರ್ತಾರೆ. ಎಲ್ಲೋ ಒಂದ್ ಕಡೆ ಷಣ್ಮುಗಪ್ಪ ಅವರು ಕಳೆದ ವಾರ ಮಾಧ್ಯಮಗೋಷ್ಠಿ ಮಾಡೋ ಮೂಲಕ ಡೀಸೆಲ್ ಬೆಲೆ ಹೆಚ್ಚಳದ ಜೊತೆ ಲಾರಿ ಮಾಲೀಕರಿಗೆ, ಡ್ರೈವರ್ಗಳಿಗೆ ಕಿರುಕುಳ, ಹಾಗೆ ಚೆಕ್ ಪೋಸ್ಟ್ಗಳಲ್ಲಿ ಕಿರುಕುಳ ಕೊಡುವಂತದ್ದು, ಟೋಲ್ ವಿಚಾರದಲ್ಲೂ ಕೂಡ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿ ನಾವು 14ನೇ ತಾರೀಕು ಮಧ್ಯರಾತ್ರಿಯಿಂದ, ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದ ದೊಡ್ಡ ಮಟ್ಟದ ಮುಷ್ಕರವನ್ನ ಮಾಡ್ತೇವೆ ಅಂತ ಕರೆ ಕೊಟ್ಟಿದ್ರು. ಇಲ್ಲಿ ತನಕ ಎಲ್ಲಾ ಸಂಘಟನೆಯವರು, ಅಂದ್ರೆ ಬೇರೆ ಬೇರೆ ಸಂಘಟನೆಗಳು, ಅದು ಅತ್ತಿಬೆಲೆ ಭಾಗದಲ್ಲಿರ್ಬೋದು, ಹೊಸೂರು ಭಾಗದಲ್ಲಿರ್ಬೋದು, ಹಾಗೆ ಆಯಿಲ್ ಅಂಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಗೂಡ್ಸ್ ವೆಹಿಕಲ್ಸ್ ಇರ್ಬೋದು, ಈ ರೀತಿಯ ಸಾಕಷ್ಟು ಸಂಘಟನೆಗಳು ಬೆಂಬಲಕ್ಕೆ ನಿಂತಿದ್ವು. ಆದ್ರೆ ಇದೀಗ ಮಧ್ಯಾಹ್ನದಿಂದ ಚಿನ್ನಾರೆಡ್ಡಿ ಅವರ ಅಪಸ್ವರ ಕೇಳಿಬರ್ತಾ ಇದೆ. ಪ್ರಮುಖವಾಗಿ ಷಣ್ಮುಗಪ್ಪ ಅವರು ನಡೆಸುವಂತಹ ಮುಷ್ಕರಕ್ಕೆ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇಲ್ಲ, ನಾವು ಕೂಡ ಬೆಂಬಲವನ್ನ ಕೊಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡೋದಕ್ಕೆ ಬಿಡೋದಿಲ್ಲ, ನಾವಂತೂ ಅದಕ್ಕೆ ಸಪೋರ್ಟ್ ಇಲ್ಲ ಅಂತ ಹೇಳಿ ಚಿನ್ನಾರೆಡ್ಡಿ ಅವರು ಒಂದ್ ಕಡೆ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಷಣ್ಮುಗಪ್ಪ ಅವರು ಒಂದ್ ರೀತಿಯಲ್ಲಿ ರ್ಯಾಲಿ ರೀತಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡೋ ಮೂಲಕ ಎಲ್ಲಾ ಸಂಘಟನೆಗಳ ಸಪೋರ್ಟ್ ಅನ್ನ ಕೇಳ್ತಾ ಇದ್ದಾರೆ. ಈಗಲೂ ಕೂಡ ಮಧ್ಯಾಹ್ನ 2 ರಿಂದ 4 ಗಂಟೆವರೆಗೂ ಅವರು ಹೊಸೂರು ಅತ್ತಿಬೆಲೆ ಭಾಗದಲ್ಲಿರುವಂತಹ ಈ ಒಂದು ಏನು ಮೆಟೀರಿಯಲ್ ಗೂಡ್ಸ್ ಅಸೋಸಿಯೇಷನ್ ಇದೆ, ಅವ್ರ ಜೊತೆ ಸೇರ್ಕೊಂಡು ಮೀಟಿಂಗ್ ನ ಮಾಡಿ ಅವರ ಸಪೋರ್ಟ್ ಅನ್ನ ಕೇಳಿ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ 5 ಗಂಟೆಗೆ ಷಣ್ಮುಗಪ್ಪ ಅವರು ಕರೆದಿರುವಂತಹ ಮಾಧ್ಯಮಗೋಷ್ಠಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಅಂದ್ರೆ ಪ್ರಮುಖವಾಗಿ ಯಾವ ರೀತಿಯಾಗಿ ಇವರು ಮುಷ್ಕರವನ್ನ ಮಾಡ್ತಾರೆ, ಎಷ್ಟು ಸಂಘಟನೆಗಳು ಬೆಂಬಲಕ್ಕೆ ನಿಂತಿದೆ, ಚಿನ್ನಾರೆಡ್ಡಿ ಅವರು ಅಪಸ್ವರ ಎತ್ತಿರುವಂತದಕ್ಕೆ ಷಣ್ಮುಗಪ್ಪ ಅವರ ಉತ್ತರ ಏನು ಅನ್ನೋದು ಈ ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುವಂತದ್ದು. 5 ಗಂಟೆಗೆ ಕಲಾಸಿಪಳ್ಯದಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇನ್ನು ವಾರದ ಹಿಂದೆ ಏನು ಲಾರಿ ಮುಷ್ಕರ ಮಾಡ್ತೀವಿ ಅಂತ ಷಣ್ಮುಗಪ್ಪ ಅವರು ಕರೆದಿದ್ರು, ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಘಟನೆಗಳು ಬಂದು ಬೆಂಬಲಕ್ಕೆ ನಿಂತಿದ್ವು. ಆದ್ರೆ ಮಾಧ್ಯಮದವರು ಕ್ವಶನ್ ಮಾಡುವಂತಹ ಸಂದರ್ಭದಲ್ಲಿ ಒಳಗಡೆ ನಾವು ಫುಲ್ ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿದಂತಹ ಸಂಘಟನೆಯ ಅಧ್ಯಕ್ಷರೇನಿದ್ದಾರೆ ಹೊರಗೆ ಬರ್ತಾ ಇಲ್ಲ, ನಮ್ದು ಕೇವಲ ನೈತಿಕ ಬೆಂಬಲ ಅಷ್ಟೇ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ರು. ಅದು ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಇರ್ಬೋದು, ಅಥವಾ ಟ್ಯಾಕ್ಸಿ ಮತ್ತೆ ಬಸ್ಗಳ ಅಸೋಸಿಯೇಷನ್ ರಾಧಾಕೃಷ್ಣ ಹೊಳ್ಳ ಇವ್ರದ್ದು ಅಸೋಸಿಯೇಷನ್ ಇರ್ಬೋದು, ಇವರೆಲ್ಲನೂ ಕೂಡ ನೈತಿಕ ಬೆಂಬಲವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಸೊ ಹೀಗಾಗಿ 5 ಗಂಟೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಇದೆ. ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಆದರೆ ಈ ಮುಷ್ಕರ ಹೋರಾಟದಲ್ಲೂ ಭಿನ್ನಾಭಿಪ್ರಾಯನ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಷಣ್ಮುಗಪ್ಪ ಚೆನ್ನಾರೆಡ್ಡಿ ನಡುವೆ ಲಾರಿ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಲಾರಿ ಮಾಲೀಕರ ಸಂಘದಲ್ಲಿ ಬಿರುಕು ಮೂಡಿದಂತೆ ಕಂಡು ಬರ್ತಾ ಇದೆ. ಷಣ್ಮುಗಪ್ಪ ಕರೆ ನೀಡಿದ ಮುಷ್ಕರಕ್ಕೆ ಚೆನ್ನಾರೆಡ್ಡಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮಧ್ಯರಾತ್ರಿಯಿಂದಲೇ ಲಾರಿ ಮಾಲೀಕರ ಸಂಘದ ಮುಷ್ಕರ ನಡೀಬೇಕು, ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇವತ್ತಿನಿಂದಲೇ ಅಧ್ಯಕ್ಷ ಷಣ್ಮುಗಪ್ಪ. ಹೀಗಾಗಿ ಸಹಜವಾಗಿ ಕುತೂಹಲ ಕೆರಳಿಸಿದೆ ಅಧ್ಯಕ್ಷ ಷಣ್ಮುಗಪ್ಪ ಅವರ ಸುದ್ದಿಗೋಷ್ಠಿ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಒಕ್ಕೊರಲಿನ ಹೋರಾಟ ಆದ್ರೇನೆ ಆ ಹೋರಾಟಕ್ಕೆ ಸರಿಯಾದ ಫಲಶ್ರುತಿ ಸಿಗಬಹುದಾದ ಸಾಧ್ಯತೆ, ಆದ್ರೆ ಇನ್ನು ಹೋರಾಟ ಪ್ರಾರಂಭಕ್ಕೆ ಮುಂಚೆನೆ ಭಿನ್ನಾಭಿಪ್ರಾಯ, ಹೀಗ್ಯಾಕೆ?
ಅಂದ್ರೆ ಪ್ರಮುಖವಾಗಿ ಇದೀಗ ಷಣ್ಮುಗಪ್ಪ ಹಾಗೆ ಚಿನ್ನಾರೆಡ್ಡಿ ಇಬ್ರು ಕೂಡ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರ್ತಾರೆ. ಎಲ್ಲೋ ಒಂದ್ ಕಡೆ ಷಣ್ಮುಗಪ್ಪ ಅವರು ಕಳೆದ ವಾರ ಮಾಧ್ಯಮಗೋಷ್ಠಿ ಮಾಡೋ ಮೂಲಕ ಡೀಸೆಲ್ ಬೆಲೆ ಹೆಚ್ಚಳದ ಜೊತೆ ಲಾರಿ ಮಾಲೀಕರಿಗೆ ಡ್ರೈವರ್ಗಳಿಗೆ ಕಿರುಕುಳ ಹಾಗೆ ಚೆಕ್ ಪೋಸ್ಟ್ಗಳಲ್ಲಿ ಕಿರುಕುಳ ಕೊಡುವಂತದ್ದು, ಟೋಲ್ ವಿಚಾರದಲ್ಲೂ ಕೂಡ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿ ನಾವು 14ನೇ ತಾರೀಕು ಮಧ್ಯರಾತ್ರಿಯಿಂದ ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದ ದೊಡ್ಡ ಮಟ್ಟದ ಮುಷ್ಕರವನ್ನ ಮಾಡ್ತೇವೆ ಅಂತ ಕರೆ ಕೊಟ್ಟಿದ್ರು. ಇಲ್ಲಿ ತನಕ ಎಲ್ಲಾ ಸಂಘಟನೆಯವರು ಅಂದ್ರೆ ಬೇರೆ ಬೇರೆ ಸಂಘಟನೆಗಳು, ಅದು ಅತಿ ಬೆಲೆ ಭಾಗದಲ್ಲಿರ್ಬೋದು, ಹೊಸೂರು ಭಾಗದಲ್ಲಿರ್ಬೋದು, ಹಾಗೆ ಆಯಿಲ್ ಅಂಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಗೂಡ್ಸ್ ವೆಹಿಕಲ್ಸ್ ಇರ್ಬೋದು, ಈ ರೀತಿಯ ಸಾಕಷ್ಟು ಸಂಘಟನೆಗಳು ಬೆಂಬಲಕ್ಕೆ ನಿಂತಿದ್ವು. ಆದ್ರೆ ಇದೀಗ ಮಧ್ಯಾಹ್ನದಿಂದ ಚಿನ್ನಾರೆಡ್ಡಿಯವರ ಅಪಸ್ವರ ಕೇಳಿಬರ್ತಾ ಇದೆ. ಪ್ರಮುಖವಾಗಿ ಷಣ್ಮುಗಪ್ಪ ಅವರು ನಡೆಸುವಂತಹ ಮುಷ್ಕರಕ್ಕೆ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇಲ್ಲ, ನಾವು ಕೂಡ ಬೆಂಬಲವನ್ನ ಕೊಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡೋದಕ್ಕೆ ಬಿಡೋದಿಲ್ಲ, ನಾವಂತೂ ಅದಕ್ಕೆ ಸಪೋರ್ಟ್ ಇಲ್ಲ ಅಂತ ಹೇಳಿ ಚಿನ್ನಾರೆಡ್ಡಿ ಅವರು ಒಂದ್ ಕಡೆ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಷಣ್ಮುಗಪ್ಪ ಅವರು ಒಂದ್ ರೀತಿಯಲ್ಲಿ ರ್ಯಾಲಿ ರೀತಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡೋ ಮೂಲಕ ಎಲ್ಲಾ ಸಂಘಟನೆಗಳ ಸಪೋರ್ಟ್ ಅನ್ನ ಕೇಳ್ತಾ ಇದ್ದಾರೆ. ಈಗಲೂ ಕೂಡ ಮಧ್ಯಾಹ್ನ 2ರಿಂದ 4 ಗಂಟೆವರೆಗೂ ಅವರು ಹೊಸೂರು ಅತಿ ಬೆಲೆ ಭಾಗದಲ್ಲಿರುವಂತಹ ಈ ಒಂದು ಏನು ಮೆಟೀರಿಯಲ್ ಗೂಡ್ಸ್ ಅಸೋಸಿಯೇಷನ್ ಇದೆ ಅವ್ರ ಜೊತೆ ಸೇರ್ಕೊಂಡು ಮೀಟಿಂಗ್ ನ ಮಾಡಿ ಅವರ ಸಪೋರ್ಟ್ ಅನ್ನ ಕೇಳಿ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ 5 ಗಂಟೆಗೆ ಷಣ್ಮುಗಪ್ಪ ಅವರು ಕರೆದಿರುವಂತಹ ಮಾಧ್ಯಮಗೋಷ್ಠಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಅಂದ್ರೆ ಪ್ರಮುಖವಾಗಿ ಯಾವ ರೀತಿಯಾಗಿ ಇವರು ಮುಷ್ಕರವನ್ನ ಮಾಡ್ತಾರೆ, ಎಷ್ಟು ಸಂಘಟನೆಗಳು ಬೆಂಬಲಕ್ಕೆ ನಿಂತಿದೆ, ಚಿನ್ನಾರೆಡ್ಡಿ ಅವರು ಅಪಸ್ವರ ಎತ್ತಿರುವಂತದಕ್ಕೆ ಷಣ್ಮುಗಪ್ಪ ಅವರ ಉತ್ತರ ಏನು ಅನ್ನೋದು ಈ ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುವಂತದ್ದು. 5 ಗಂಟೆಗೆ ಕಲಾಸಿಪಳ್ಯದಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇನ್ನು ವಾರದ ಹಿಂದೆ ಏನು ಲಾರಿ ಮುಷ್ಕರ ಮಾಡ್ತೀವಿ ಅಂತ ಷಣ್ಮುಗಪ್ಪ ಅವರು ಕರೆದಿದ್ರು, ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಘಟನೆಗಳು ಬಂದು ಬೆಂಬಲಕ್ಕೆ ನಿಂತಿದ್ವು. ಆದ್ರೆ ಮಾಧ್ಯಮದವರು ಕ್ವೆಶ್ಚನ್ ಮಾಡುವಂತಹ ಸಂದರ್ಭದಲ್ಲಿ ಒಳಗಡೆ ನಾವು ಫುಲ್ ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿದಂತಹ ಸಂಘಟನೆಯ ಅಧ್ಯಕ್ಷರೇನಿದ್ದಾರೆ ಹೊರಗೆ ಬರ್ತಾ ಇಲ್ಲ ನಮ್ದು ಕೇವಲ ನೈತಿಕ ಬೆಂಬಲ ಅಷ್ಟೇ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ರು. ಅದು ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಇರ್ಬೋದು ಅಥವಾ ಟ್ಯಾಕ್ಸಿ ಮತ್ತೆ ಬಸ್ಗಳ ಅಸೋಸಿಯೇಷನ್ ರಾಧಾಕೃಷ್ಣ ಹೊಳ್ಳ ಇವ್ರದ್ದು ಅಸೋಸಿಯೇಷನ್ ಇರ್ಬೋದು, ಇವರೆಲ್ಲನೂ ಕೂಡ ನೈತಿಕ ಬೆಂಬಲವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಸೊ ಹೀಗಾಗಿ 5 ಗಂಟೆ ಸಂಪರ್ಕದಲ್ಲಿ ಮತ್ತೆ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಆದರೆ ಈ ಮುಷ್ಕರ ಹೋರಾಟದಲ್ಲೂ ಭಿನ್ನಾಭಿಪ್ರಾಯನ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಷಣ್ಮುಗಪ್ಪ ಚಿನ್ನಾರೆಡ್ಡಿ ನಡುವೆ ಲಾರಿ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಲಾರಿ ಮಾಲೀಕರ ಸಂಘದಲ್ಲಿ ಬಿರುಕು ಮೂಡಿದಂತೆ ಕಂಡು ಬರ್ತಾ ಇದೆ. ಷಣ್ಮುಗಪ್ಪ ಕರೆ ನೀಡಿದ ಮುಷ್ಕರಕ್ಕೆ ಚಿನ್ನಾರೆಡ್ಡಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮಧ್ಯರಾತ್ರಿಯಿಂದಲೇ ಲಾರಿ ಮಾಲೀಕರ ಸಂಘದ ಮುಷ್ಕರ ನಡೀಬೇಕು, ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇವತ್ತಿನಿಂದಲೇ ಅಧ್ಯಕ್ಷ ಷಣ್ಮುಗಪ್ಪ. ಹೀಗಾಗಿ ಸಹಜವಾಗಿ ಕುತೂಹಲ ಕೆರಳಿಸಿದೆ ಅಧ್ಯಕ್ಷ ಷಣ್ಮುಗಪ್ಪ ಅವರ ಸುದ್ದಿಗೋಷ್ಠಿ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಒಕ್ಕೊರಲಿನ ಹೋರಾಟ ಆದ್ರೇನೇನೆ ಆ ಹೋರಾಟಕ್ಕೆ ಸರಿಯಾದ ಫಲಶ್ರುತಿ ಸಿಗಬಹುದಾದ ಸಾಧ್ಯತೆ, ಆದ್ರೆ ಇನ್ನು ಹೋರಾಟ ಪ್ರಾರಂಭಕ್ಕೆ ಮುಂಚೆನೆ ಭಿನ್ನಾಭಿಪ್ರಾಯ, ಹೀಗ್ಯಾಕೆ? ಅಂದ್ರೆ ಪ್ರಮುಖವಾಗಿ ಇದೀಗ ಷಣ್ಮುಗಪ್ಪ ಹಾಗೆ ಚಿನ್ನಾರೆಡ್ಡಿ ಇಬ್ರು ಕೂಡ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರ್ತಾರೆ. ಎಲ್ಲೋ ಒಂದ್ ಕಡೆ ಷಣ್ಮುಗಪ್ಪ ಅವರು ಕಳೆದ ವಾರ ಮಾಧ್ಯಮಗೋಷ್ಠಿ ಮಾಡೋ ಮೂಲಕ ಡೀಸೆಲ್ ಬೆಲೆ ಹೆಚ್ಚಳದ ಜೊತೆ ಲಾರಿ ಮಾಲೀಕರಿಗೆ ಡ್ರೈವರ್ಗಳಿಗೆ ಕಿರುಕುಳ ಹಾಗೆ ಚೆಕ್ ಪೋಸ್ಟ್ಗಳಲ್ಲಿ ಕಿರುಕುಳ ಕೊಡುವಂತದ್ದು, ಟೋಲ್ ವಿಚಾರದಲ್ಲೂ ಕೂಡ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿ ನಾವು 14ನೇ ತಾರೀಕು ಮಧ್ಯರಾತ್ರಿಯಿಂದ ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದ ದೊಡ್ಡ ಮಟ್ಟದ ಮುಷ್ಕರವನ್ನ ಮಾಡ್ತೇವೆ ಅಂತ ಕರೆ ಕೊಟ್ಟಿದ್ರು. ಇಲ್ಲಿ ತನಕ ಎಲ್ಲಾ ಸಂಘಟನೆಯವರು ಅಂದ್ರೆ ಬೇರೆ ಬೇರೆ ಸಂಘಟನೆಗಳು, ಅದು ಅತಿ ಬೆಲೆ ಭಾಗದಲ್ಲಿರ್ಬೋದು, ಹೊಸೂರು ಭಾಗದಲ್ಲಿರ್ಬೋದು, ಹಾಗೆ ಆಯಿಲ್ ಅಂಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಗೂಡ್ಸ್ ವೆಹಿಕಲ್ಸ್ ಇರ್ಬೋದು, ಈ ರೀತಿಯ ಸಾಕಷ್ಟು ಸಂಘಟನೆಗಳು ಬೆಂಬಲಕ್ಕೆ ನಿಂತಿದ್ವು. ಆದ್ರೆ ಇದೀಗ ಮಧ್ಯಾಹ್ನದಿಂದ ಚಿನ್ನಾರೆಡ್ಡಿಯವರ ಅಪಸ್ವರ ಕೇಳಿಬರ್ತಾ ಇದೆ. ಪ್ರಮುಖವಾಗಿ ಷಣ್ಮುಗಪ್ಪ ಅವರು ನಡೆಸುವಂತಹ ಮುಷ್ಕರಕ್ಕೆ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇಲ್ಲ, ನಾವು ಕೂಡ ಬೆಂಬಲವನ್ನ ಕೊಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡೋದಕ್ಕೆ ಬಿಡೋದಿಲ್ಲ, ನಾವಂತೂ ಅದಕ್ಕೆ ಸಪೋರ್ಟ್ ಇಲ್ಲ ಅಂತ ಹೇಳಿ
ಚಿನ್ನಾರೆಡ್ಡಿ ಅವರು ಒಂದ್ ಕಡೆ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಷಣ್ಮುಗಪ್ಪ ಅವರು ಒಂದ್ ರೀತಿಯಲ್ಲಿ ರ್ಯಾಲಿ ರೀತಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡೋ ಮೂಲಕ ಎಲ್ಲಾ ಸಂಘಟನೆಗಳ ಸಪೋರ್ಟ್ ಅನ್ನ ಕೇಳ್ತಾ ಇದ್ದಾರೆ. ಈಗಲೂ ಕೂಡ ಮಧ್ಯಾಹ್ನ 2 ರಿಂದ 4 ಗಂಟೆವರೆಗೂ ಅವರು ಹೊಸೂರು ಅತ್ತಿಬೆಲೆ ಭಾಗದಲ್ಲಿರುವಂತಹ ಈ ಒಂದು ಏನು ಮೆಟೀರಿಯಲ್ ಗೂಡ್ಸ್ ಅಸೋಸಿಯೇಷನ್ ಇದೆ, ಅವ್ರ ಜೊತೆ ಸೇರ್ಕೊಂಡು ಮೀಟಿಂಗ್ ನ ಮಾಡಿ ಅವರ ಸಪೋರ್ಟ್ ನ ಕೇಳಿ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ 5 ಗಂಟೆಗೆ ಷಣ್ಮುಗಪ್ಪ ಅವರು ಕರೆದಿರುವಂತಹ ಮಾಧ್ಯಮಗೋಷ್ಠಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಅಂದ್ರೆ ಪ್ರಮುಖವಾಗಿ ಯಾವ ರೀತಿಯಾಗಿ ಇವರು ಮುಷ್ಕರವನ್ನ ಮಾಡ್ತಾರೆ, ಎಷ್ಟು ಸಂಘಟನೆಗಳು ಬೆಂಬಲಕ್ಕೆ ನಿಂತಿದೆ, ಚಿನ್ನಾರೆಡ್ಡಿ ಅವರು ಅಪಸ್ವರ ಎತ್ತಿರುವಂತದಕ್ಕೆ ಷಣ್ಮುಗಪ್ಪ ಅವರ ಉತ್ತರ ಏನು ಅನ್ನೋದು ಈ ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುವಂತದ್ದು. 5 ಗಂಟೆಗೆ ಕಲಾಸಿಪಳ್ಯದಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇನ್ನು ವಾರದ ಹಿಂದೆ ಏನು ಲಾರಿ ಮುಷ್ಕರ ಮಾಡ್ತೀವಿ ಅಂತ ಷಣ್ಮುಗಪ್ಪ ಅವರು ಕರೆದಿದ್ರು, ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಘಟನೆಗಳು ಬಂದು ಬೆಂಬಲಕ್ಕೆ ನಿಂತಿದ್ವು. ಆದ್ರೆ ಮಾಧ್ಯಮದವರು ಕ್ವಶನ್ ಮಾಡುವಂತಹ ಸಂದರ್ಭದಲ್ಲಿ ಒಳಗಡೆ ನಾವು ಫುಲ್ ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿದಂತಹ ಸಂಘಟನೆಯ ಅಧ್ಯಕ್ಷರೇನಿದ್ದಾರೆ ಹೊರಗೆ ಬರ್ತಾ ಇಲ್ಲ ನಮ್ದು ಕೇವಲ ನೈತಿಕ ಬೆಂಬಲ ಅಷ್ಟೇ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ರು. ಅದು ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಇರ್ಬೋದು ಅಥವಾ ಟ್ಯಾಕ್ಸಿ ಮತ್ತೆ ಬಸ್ಗಳ ಅಸೋಸಿಯೇಷನ್ ರಾಧಾಕೃಷ್ಣ ಹೊಳ್ಳ ಇವ್ರದ್ದು ಅಸೋಸಿಯೇಷನ್ ಇರ್ಬೋದು, ಇವರೆಲ್ಲನೂ ಕೂಡ ನೈತಿಕ ಬೆಂಬಲವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಸೊ ಹೀಗಾಗಿ 5 ಗಂಟೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಇದೆ.